ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತುಂಬ ಜನ ಕೇಳ್ತಾ ಇದ್ರಲ್ವಾ ಸೇವಂತಿಗೆ ಗಿಡಗಳ ಕಟಿಂಗ್ ಇಡುವ ವಿಡಿಯೋನ ನೀವು ಮತ್ತೆ ಇನ್ನೊಂದು ಸಲ ಹಾಕಿ ಅಂತ. ಇವತ್ತು ಅದೇ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ನಮ್ಮ ಗಾರ್ಡನಲ್ಲಿ ಯಾವ ರೀತಿ ಸೇವಂತಿಗೆ ಗಿಡಗಳ ಕಟಿಂಗ್ಸ್ನ ಹಾಕ್ಕೊಳ್ತೀನಿ, ಗಿಡಗಳನ್ನ ಹೆಚ್ಚಿಸ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ನಾನಿಲ್ಲಿ ಸ್ವಲ್ಪ ಕಟಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ಅವು ಎಷ್ಟು ಚೆನ್ನಾಗಿ ಬೇರುಗಳು ಬಿಟ್ಟಿದ್ದಾವೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬೇರುಗಳು ಬಂದಿದೆ. ಇದನ್ನು ಹಾಕಿ ನಾನು ಒಂದು 25 ಡೇಸ್ ಆಗಿದೆ ಸ್ನೇಹಿತರೆ, ಜಾಸ್ತಿ ಏನಾಗಿಲ್ಲ. 25 ಡೇಸ್ಗೆ ಇಷ್ಟು ಚೆನ್ನಾಗಿ ಗಿಡಗಳು ಬಂದಿದ್ದಾವೆ. ನಾವು ತುಂಬ ಈಸಿಯಾಗಿ ಕಟಿಂಗ್ಸ್ನ ಹಾಕ್ಕೋಬೋದು. ನಮಗೆ ಯಾವ ಗಿಡದಲ್ಲಿ ನಾವು ಗಿಡಗಳನ್ನ ಹೆಚ್ಚಿಸ್ಕೋಬೇಕು, ಐರ್ ಬರದೇ ಹೋಗಿರುವಂತಹ ಗಿಡದಲ್ಲೂ ಕೂಡ ನಾವು ಈ ರೀತಿ ಕಟಿಂಗ್ಸ್ ಹಾಕಿ ಗಿಡಗಳನ್ನ ಹೆಚ್ಚಿಸ್ಕೋಬೋದು ಸ್ನೇಹಿತರೆ. ತುಂಬಾ ಸುಲಭ ನಾವು ಕಟಿಂಗ್ಸ್ನ ಇಡೋದು. ಬನ್ನಿ, ಇನ್ನೂ ನಾನು ಪಾಟಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ. ಅವು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನೀವು ಪಾಟಲ್ಲಾದರೂ ಹಾಕಿ, ನೆಲದ ಮೇಲಾದರೂ ಹಾಕಿ, ಆದರೆ ನೆರಳಿರುವಂತಹ ಜಾಗದಲ್ಲಿ ನಾವು ಕಟಿಂಗ್ಸ್ನ ಹಾಕ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಕಟಿಂಗ್ಸು ಬರ್ತವೆ. ಜಾಸ್ತಿ ಬಿಸಿಲು ಬೀಳಬಾರ್ದು. ನಾವು ಹಾಕಿರುವಂತಹ ಕಟಿಂಗ್ಸ್ ಇಟ್ಟಿರುವ ಜಾಗದಲ್ಲಿ ಬಿಸಿಲು ಜಾಸ್ತಿ ಬರಬಾರ್ದು ಸ್ನೇಹಿತರೆ. ಅಂಥ ಜಾಗದಲ್ಲಿ ಕಟಿಂಗ್ಸ್ ಇಟ್ಟರೆ ಮಾತ್ರ ಈ ರೀತಿಯಾಗಿ ಕಟಿಂಗ್ಸ್ ಬರೋದು. ಲಾಸ್ಟ್ ವಿಡಿಯೋದಲ್ಲಿ ಕಟಿಂಗ್ಸ್ನ ಹಾಕ್ಕೊಂಡಿದ್ನಲ್ಲ, ಅದ್ರ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಗಿಡಗಳು ಅಂತ ನೀವೇ ನೋಡ್ತಾ ಇರ್ಬೋದು. ಬನ್ನಿ, ನಾನು ಯಾವ ಗಿಡದಲ್ಲಿ ಕಟಿಂಗ್ಸ್ನ ಇವತ್ತು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ. ನೋಡಿ, ನಮ್ಮ ಗಾರ್ಡನ್ನಲ್ಲಿ ಎಷ್ಟು ಚೆನ್ನಾಗಿ ಸೇವಂತಿಗೆ ಗಿಡಗಳು ಬಂದಿದ್ದಾವೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಗಿಡಗಳಂತೂ ನೋಡೋದಕ್ಕೆ ತುಂಬಾ ಹೆಲ್ದಿಯಾಗೂ ಕೂಡ ಇದ್ದಾವೆ. ಯಾವುದೇ ರೀತಿಯಾದಂತಹ ತೊಂದರೆ ಸೇವಂತಿಗೆ ಗಿಡಗಳಿಗೆ ಆಗಿಲ್ಲ ಇಲ್ಲಿವರೆಗೂ. ನಾನು ಯಾವುದೇ ಒಂದು ಕಟಿಂಗ್ಸ್ ಇಟ್ಟರೂ ಕೂಡ ಗಿಡ ತುಂಬಾ ಚೆನ್ನಾಗಿ ಬರ್ತವೆ. ನಾನು ಕೆಲವೊಂದು ಗಿಡಗಳಲ್ಲೆಲ್ಲ ಮೊಗ್ಗುಗಳಾಗಿದೆ. ಯಾವ ಗಿಡದಲ್ಲಿ ಮೊಗ್ಗಾಗಿಲ್ಲ ನೋಡಿ, ಆ ಗಿಡದಲ್ಲಿ ನಾನು ಇವಾಗ ಕಟಿಂಗ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಗಿಡದಲ್ಲಿ ಮೊಗ್ಗು ಆಗಿಲ್ಲ ಇನ್ನೂ. ಈ ಗಿಡದಲ್ಲಿ ನಾನು ಇವಾಗ ಕಟಿಂಗ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಷ್ಟು ಕಟಿಂಗ್ಸ್ ಬೇಕು ನೋಡಿ ನಿಮಗೆ, ಅಷ್ಟು ಕಟಿಂಗ್ಸ್ನ ನೀವು ಕಟ್ ಮಾಡ್ಕೋಬೋದು. ಗಿಡದಲ್ಲಿ ಮೊಗ್ಗು ಬಂದಿರಬಾರ್ದು. ಮೊಗ್ಗು ಬರೋದು ಮುಂಚೆನೇ ನಾವು ಪಿಂಚಿಂಗ್ ಮಾಡ್ತೀವಿ ನೋಡಿ, ಆ ಪಿಂಚಿಂಗು ಕೂಡ ಎಸಿಬಾರ್ದು. ಅದನ್ನು ಕೂಡ ನಾವು ಹಾಕಿದ್ರೆ ಗಿಡ ತುಂಬಾ ಚೆನ್ನಾಗಿ ಬರ್ತವೆ. ನೋಡಿ, ಇದನ್ನು ನಾನು ತುಂಬ ಕಟ್ ಮಾಡಿಕೊಡೋದ್ರಿಂದ ಗಿಡ ಇನ್ನೂ ಖುಷಿಯಾಗಿ ಬರ್ತದೆ ಸ್ನೇಹಿತರೆ. ಇನ್ನೂ ಅಗಲವಾಗಿ ಅರಳ್ಕೊಳ್ಳುತ್ತೆ. ಅಷ್ಟು ಚೆನ್ನಾಗಿ ಗಿಡ ಬರ್ತದೆ. ನಾವು ಎಷ್ಟು ಸಲ ಕಟ್ ಮಾಡಿದ್ರೂ ಕೂಡ ಗಿಡ ತುಂಬಾ ಚೆನ್ನಾಗಿ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಎಷ್ಟು ಸಲ ಬೇಕಾದರೂ ನಾವು ಗಿಡನ ಕಟ್ ಮಾಡ್ಕೋಬೋದು ಆ ಕಟಿಂಗ್ಸ್ನ. ನೋಡಿ, ಇಲ್ಲೂ ಕೂಡ ನಾನು ಸ್ವಲ್ಪ ಕಟಿಂಗ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೂ ಕೂಡ ಸ್ವಲ್ಪ ಗಿಡಗಳನ್ನ ಕಿತ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಕಿತ್ಕೊಳ್ತಾ ಇದ್ದೀನಿ. ಕಟ್ಟಿಂಗ್ಸ್ ಇದರಲ್ಲಿ ಕತ್ರಿಲಿ ಕಟ್ ಮಾಡ್ಕೊಳ್ತಿಲ್ಲ. ಏಕೆ ಅಂದರೆ ನಾನು ಒಂದು ಕೈಲಿ ಫೋನ್ ಹಿಡ್ದಿರೋದ್ರಿಂದ ಒಂದೇ ಕೈಯಲ್ಲಿ ನಾನು ಕಟ್ ಮಾಡ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಈ ರೀತಿ ಚಿವುಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಹಾಕಿದ್ರೂ ಕೂಡ ಗಿಡ ಬರ್ತವೆ. ಸೇವಂತಿಗೆ ಗಿಡದಂತೂ ನಮ್ಮ ಗಾರ್ಡನಲ್ಲಿ ಯಾವುದೂ ಹಾಳಾಗೋದಿಲ್ಲ. ನೀವು ಯಾವ ರೀತಿ ಬೇಕಾದರೂ ಕಟಿಂಗ್ಸ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ನನಗೆ ಇಲ್ಲಿ ಸ್ವಲ್ಪ ನೆರಳಿದೆ. ನೆರಳಿರುವಂತಹದ್ದು ನಾನು ಮೊದಲೇ ಹೇಳಿದ್ದೀನಿ, ನೆರಳಿರೋ ಜಾಗದಲ್ಲಿ ಮಾತ್ರ ಕಟಿಂಗ್ಸ್ ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ. ನಾವು ಬಿಸಿಲಲ್ಲಿ ಹಾಕ್ಬಿಟ್ಟು ಗಿಡ ಬರುತ್ತದೆ ಅಂತಂದರೆ ಖಂಡಿತ ಬರೋದಿಲ್ಲ. ಏಕೆಂದರೆ ಒಂದು 2 ದಿನ ಬಿಸಿಲು ಹೊಡಿತು ಅಂದ್ರೆ ಸಾಕು, ಗಿಡ ಒಣಗೋಗ್ಬಿಡುತ್ತೆ. ಅದೇ ನೀವು ನೆರಳಲ್ಲಿ ಹಾಕಿ ಎಷ್ಟು ಚೆನ್ನಾಗಿ ಗಿಡ ಬರ್ತವೆ ಅಂತ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ, ಕಟಿಂಗ್ಸ್ ಯಾವ ರೀತಿ ಬಂದಿದೆ ಅಂತ. ಇವಾಗ ಹಾಕ್ಕೊಳ್ಳೋ ವಿಡಿಯೋನೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಾನು ಅದ್ರ ಎಲೆನೂ ಕೂಡ ತೆಗೆಯೋದಿಲ್ಲ. ನಾನು ಕಟಿಂಗ್ಸ್ ಹಾಕ್ಕೊಳ್ಬೇಕಾದ್ರೆ ನಾನು ಯಾವ ರೀತಿ ಗಿಡನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಅದೇ ರೀತಿ ಹಾಗೆ ಸುಮ್ಮನೆ ಮಣ್ಣನ್ನ ಸಡಿಲ ಮಾಡಿಬಿಟ್ಟು ಈ ರೀತಿಯಾಗಿ ಹಾಕ್ಕೊಳ್ತಾ ಬರ್ತೀನಿ ಸ್ನೇಹಿತರೆ. ಒಂದೊಂದು ಕಡ್ಡಿನೂ ಕೂಡ ನಾನು ಇದೇ ರೀತಿ ಹಾಕ್ಕೊಳ್ಳೋದು. ನನಗೆ ಯಾವುದು ಗಿಡ ಜಾಸ್ತಿ ಇರಲ್ಲ ನೋಡಿ, ಆ ಗಿಡನ ನಾವು ಹೆಚ್ಚಿಸ್ಕೋಬೇಕು ಅಂದರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಗಿಡ ತುಂಬಾ ಚೆನ್ನಾಗಿ ಬರ್ತವೆ. ಇದು ಬೆಳೀತಾ ಬೆಳೀತಾ ನಾವು ಪಿಂಚಿಂಗ್ ಮಾಡ್ಕೊಳ್ತಾ ಇದ್ದರೆ ಗಿಡ ತುಂಬ ಖುಷಿಯಾಗಿ ಬರುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗೇ ಬರ್ತವೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ನಮ್ಮ ಗಾರ್ಡನ್ನಲ್ಲಿ ನಾನು ಎಷ್ಟು ಗಿಡ ಕಟ್ ಮಾಡಿದ್ದೀನೋ ಅಷ್ಟು ಖುಷಿಯಾಗಿ ಬಂದಿದೆ ಗಿಡಗಳಂತೂ.
ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ನಿಮಗೇನಾದರೂ 2 ಎಲೆ ತೆಗಿಬೇಕು ಅಂದರೆ ಬುಡದಲ್ಲಿ 2 ಎಲೆ ತೆಗೆದುಬಿಟ್ಟು ಬೇಕಾದರೆ ಈ ರೀತಿ ಕಟಿಂಗ್ಸ್ನ ನೀವು ಹಾಕ್ಕೊಳ್ಳಿ. ಆವಾಗಲೂ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನಾನು ಒಂದು ಎಲೆನೂ ಕೂಡ ತೆಗೆದಿಲ್ಲ. ನಾನು ಯಾವ ರೀತಿ ಚಿವುಟ್ಕೊಂಡಿದ್ನೋ ಅದೇ ರೀತಿ ಹಾಕಿದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನಾನು ನಿಮಗೆ ಮೊದಲು ತೋರಿಸ್ದಾಗಲೂ ನಾನು ತೋರಿಸಿದ್ದೆ, ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಗಿಡಗಳು ಬಂದಿದ್ದಾವೆ. ಇದು ಒಂದು 3 ಡೇಸ್ ಆಗಿದೆ ನಾನಿಲ್ಲಿ ಕಟಿಂಗ್ಸ್ನ ಇಟ್ಟು. ನೋಡಿ ಯಾವ ರೀತಿ ಇದೆ, ಒಣಗಿಲ್ಲ. ಇದನ್ನು ಕೂಡ ನಾನು ನೆರಳಲ್ಲೇ ಹಾಕಿರುವಂಥದ್ದು ಕಟಿಂಗ್ಸು. ನೋಡಿ ಈಗೆಲ್ಲ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ ನಮ್ಮ ಗಾರ್ಡನ್ನಲ್ಲಿ. ಗಿಡ ಅಂತೂ ನಾನು ಕಟ್ ಮಾಡ್ದಂಗೆಲ್ಲ ತುಂಬ ಖುಷಿಯಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಿಡಗಳು ಬಂದಿದ್ದಾವೆ ಅಂತ. ತುಂಬ ಒಂದೊಂದು ತೆಬ್ಬಾಗುತ್ತೆ ಗಿಡಗಳು, ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿ ಅಗಲವಾಗಿ ಅರಳಿಕೊಂಡು ಎಲ್ಲ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ ವಿಡಿಯೋದ ಜೊತೆ ನಾನು ಮುಗಿಸ್ತಾ ಇದ್ದೀನಿ ಗಾರ್ಡನ್ ವಿಡಿಯೋನ. ಎಲ್ಲರಿಗೂ ಧನ್ಯವಾದಗಳು.